ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಒಂದಲ್ಲ ಒಂದು ಗೊಂದಲಗಳು ನಿರ್ಮಾಣವಾಗ್ತಾ ಇದ್ದಾವೆ. ಅನೇಕ ರೀತಿಗಳಿಂದ BY ವಿಜೇಂದ್ರ ಅವರನ್ನ ಸೆಡ್ಡು ಹೊಡಿಬೇಕೆಂಬ ಕಾರಣದಲ್ಲಿ ಬಂಡಾಯದ ಅಭ್ಯರ್ಥಿಯಾಗಿರುವಂತಹ ಬಿಜಾಪುರದ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇವತ್ತು ಮತ್ತೆ ಕೇಂದ್ರ ಶಿಸ್ತು ಸಮಿತಿ ವತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಅವರ ವಿರುದ್ಧ ಹೇಳಿಕೆ ನೀಡುತ್ತಿರುವುದನ್ನ ಮನಗಂಡು ಕೇಂದ್ರದ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಜಾರಿ ನೀಡಿದೆ. 72 ಗಂಟೆಗಳಲ್ಲಿ ಉತ್ತರಿಸಿದರೆ ಬಿಜೆಪಿ ಪಕ್ಷದಿಂದ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಮಾತನ್ನು ಕೂಡ ರವಾನೆ ಮಾಡಲಾಗಿದೆ. ಹಾಗಾದ್ರೆ BY ವಿಜೇಂದ್ರ ಅವರೇ ಮುಂದುವರಿತಾರಾ ಅಥವಾ ಅವರನ್ನ ಕೆಳಗಿಳಿಸ್ತಾರಾ ಎಂಬುದನ್ನ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಅನೇಕ ರೀತಿಗಳಿಂದ ಬಿಜೆಪಿ ಪಕ್ಷದಲ್ಲಿ ಬಂಡಾಯದ ಭೀತಿಯನ್ನ ಬೇರೂರಿರುವಂತಹ ಸಂದರ್ಭದಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಒಂದಲ್ಲ ಒಂದು ಬಿಜೆಪಿ ವಿರುದ್ಧ ಅಂದ್ರೆ ಈ ಆಂತರಿಕ ಯಡಿಯೂರಪ್ಪ ಅಂಡ್ ಟೀಮ್ ಏನಿದೆಯಲ್ಲ ಅದನ್ನ ವಿರೋಧಿಸುತ್ತಲೇ ಬಂದಂತಹ ವ್ಯಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳ್. ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಇವತ್ತು ಬಹಳಷ್ಟು ತಟಸ್ಥವಾಗಿ ಕೇಂದ್ರದ ಮುಖಂಡರ ಮುಂದೆ ತಮ್ಮದೇ ಆದ ರೀತಿಯಲ್ಲಿ ವಾದ ಮಂಡನೆ ಮಾಡಿದ್ದಾರೆ ಮತ್ತು ಅವರು ವಾದ ಮಾಡಿದಂತಹ ವಿಚಾರಕ್ಕೆ ಅನುಗುಣವಾಗಿ ಹೇಗಾದ್ರೂ ಮಾಡಿ BY ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಏಕೈಕ ಉದ್ದೇಶದಿಂದ ಈ ಒಂದು ಪ್ರೀ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಮುಂದುವರೆದರೆ ಬಸವನಗೌಡ ಪಾಟೀಲ್ ಬಿಜೆಪಿ ಇರ್ತಾರ ಅಥವಾ ಇನ್ನೊಂದು ಪಕ್ಷ ಕಟ್ತಾರ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಿಕೆ ಬಯಸ್ತಾ ಇದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಏನೆಲ್ಲ ಆಯ್ತು, ಏನೆಲ್ಲ ಆಗ್ತಾ ಇದೆ ಮತ್ತೆ ಹೇಗೆಲ್ಲ ನಡೀತಾ ಇದೆ ಬಿಜೆಪಿಯಲ್ಲಿ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಒಂದ್ ಕಡೆ ಆಗಿದ್ರೆ, ಹೇಗಾದ್ರೂ ಮಾಡಿ BY ವಿಜೇಂದ್ರನು ಬೇಡ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ನು ಬೇಡ, ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅಂತಕ್ಕಂತ ವಿಚಾರವನ್ನ ಕೇಂದ್ರದ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅದರಲ್ಲಿ 1-2-3 ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅವತ್ತು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಯಾಗಲಾರದಂತ ವ್ಯಕ್ತಿ ಬೊಮ್ಮಾಯಿ ಅವರ ಹೆಸರು ಯಡಿಯೂರಪ್ಪ ಅವರು ಸೂಚನೆ ಮಾಡಿದ್ರು. ಏನು ಗೊತ್ತು ಗುರಿ ಇಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರು. ಇವತ್ತು ಕೂಡ ಹಾಗೆ ಆಗುತ್ತೇನಾ ಅಂತಕ್ಕಂಥ ವಿಚಾರವನ್ನ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಒಂದು ಪ್ರೀ ಪ್ಲಾನ್ ಅನ್ನ ಮುಂದಿಟ್ಟುಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಜೇಂದ್ರ ವಿರುದ್ಧ ಅನೇಕ ಬಿಜೆಪಿ ಮುಖಂಡರು, ಅನೇಕ ಹಿರಿಯ ಮುಖಂಡರು ಕೂಡ ಇವತ್ತು ಹೈಕಮಾಂಡ್ಗೆ ರವಾನೆ ಮಾಡಿರ್ತಕ್ಕಂಥ ಏನಪ್ಪಾ ಅಂದ್ರೆ BY ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಗೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಅನೇಕ ರೀತಿಗಳಿಂದ ಬಿಜೆಪಿಯಲ್ಲಿ ಬಹಳಷ್ಟು ರೀತಿಗಳಿಂದ ಸ್ಫೋಟಕದ ವಿಷಯಗಳನ್ನ ಹೊರಹಾಕುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೇಗಾದ್ರೂ ಮಾಡಿ ಟಾಂಗ್ ಕೊಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಆರ್ ಅಶೋಕ್ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಅನೇಕ ಮುಖಂಡರು ಕೂಡ ಇವತ್ತು ಚರ್ಚೆಗೆ ಬರ್ತಕ್ಕಂಥ ವಿಚಾರವನ್ನ ಕೂಡ ನಡೀತಾ ಇದೆ. ಒಂದು ಕಡೆಯಿಂದ ಶ್ರೀರಾಮುಲು ಕೂಡ ನಾನೇ ಅಧ್ಯಕ್ಷ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಗಳೆದಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಬೇಕಾಗಿದೆ. ಬಿಜೆಪಿ ಪಕ್ಷದ ಮನೆ ಒಂದು ಬಾಗಿಲು ನೂರಾರು ಎನ್ನುವಂತಹ ಮಾತಿಗೆ ಇವತ್ತು ಪ್ರಮುಖ ಕಾರಣವೇ ಬೀದರ್ ಅಲ್ಲ, ರಾಯಚೂರಲ್ಲ, ಕಲಬುರಗಿ ಅಲ್ಲ, ಬಳ್ಳಾರಿ ಅಲ್ಲ, ಎಲ್ಲ ವಿಜೇಂದ್ರ ಟೀಮ್ ಮಾಡಿಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ, ನಾನೇ ಗೆಲ್ತೀನಿ ಅಂತಕ್ಕಂಥ ಮಾತನ್ನ ವಿಶ್ವಾಸ ಹೇಳ್ತಾ ಇದ್ದಾರೆ. SC ಕೋಟಾ ಬಂದ್ರೆ ಬೇರೆಯವ್ರನ್ನ ಕೊಡಿ, ಲಿಂಗಾಯತ್ ಕೋಟಾ ಬಂದ್ರೆ ನನ್ನನ್ನು ಕೊಡಿ, ಬೇರೆ ಬೇರೆ ಜಾತಿಗಳಿಗೆ ಅನುಗುಣವಾಗಿ ನಮಗೆ ಈ ಸ್ಥಾನಮಾನ ಕೊಡ್ಬೇಕಾದ್ರೆ ನಮ್ಮವರಿಗೆ ಕೊಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಂದ್ರ ಸರ್ಕಾರಕ್ಕೆ ಖಡಕ್ ಆದಂತ ಉತ್ತರವನ್ನ ರವಾನೆ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಎನ್ನುವಂತ ಮಟ್ಟಿಗೆ ಯತ್ನಾಳ್ ಅಂಡ್ ಟೀಮ್ ಬಂದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಜ್ಯರೋಷವಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ BY ವಿಜೇಂದ್ರ ಮತ್ತು BS ಯಡಿಯೂರಪ್ಪ ಅವರನ್ನ ಪಕ್ಷದಿಂದ ತೆರೆಗಿಟ್ಟು ಬೇರೊಬ್ಬರಿಗೆ ಇಲ್ಲಿ ನೀವು ಆಯ್ಕೆ ಮಾಡಿಕೊಟ್ಟಿದ್ದೇ ಆಗಿದ್ರೆ ನಾವು ಪಕ್ಷನ ಕಟ್ತೀವಿ, ಪಕ್ಷ ಜೊತೆಯಲ್ಲಿ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಬಸನಗೌಡ ಪಾಟೀಲ್ ಅಂಡ್ ಟೀಮ್ ನ ಒಂದೇ ಒಂದು ವಾದವಾಗಿದೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಅವರ ಮಾತಿಗೆ ಕೇಂದ್ರ ತಂಡ ಮಣೆ ಹಾಕುತ್ತೇನಾ ಅಥವಾ ಲಿಂಗಾಯತ್ ಓಟು, ಲಿಂಗಾಯತ್ ಬೆಲ್ಟ್ ಅಂತಕ್ಕಂಥ ವಿಚಾರನ ಮಾಡಿಕೊಂಡು ಬಂದು ಯಡಿಯೂರಪ್ಪನ ಮಗನನ್ನೇ ಇಲ್ಲಿ ಮತ್ತೆ ಮುಂದುವರಿಸ್ತಾರ ಎಂಬುದನ್ನ ಇಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಷಯವಾಗಿದೆ. ಬಂಧುಗಳೇ, ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡಿದಾಗ ಒಂದು ರೀತಿಯಿಂದ ಬಸನಗೌಡ ಪಾಟೀಲ್ಗೆ ಕೆಲವರೆಲ್ಲ
ಈ BY ವಿಜೇಂದ್ರ ಮತ್ತು ಯಡಿಯೂರಪ್ಪ ಅಭಿಮಾನಿಗಳೆಲ್ಲ ಹುಚ್ಚ ಅಂತಕ್ಕಂಥ ಮಾತನ್ನು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದರೆ ಈ ಹುಚ್ಚ ಮಾಡ್ತಕ್ಕಂಥ ಕೆಲಸನೇ ಒಳ್ಳೆ ಕೆಲಸ ಅಂತ ಹೇಳಿ ಸಾವಿರಾರು ಜನ ಅನೇಕ ಕಾರ್ಯಕರ್ತರು ಮತ್ತು ಬಿಜೆಪಿಯ ಅನೇಕ ಜನ ಹಿರಿಯ ಮುಖಂಡರು ಕೂಡ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಯತ್ನಾಳರಿಗೆ ಅಂತಕ್ಕಂಥ ಮಾತು ಇನ್ನೊಂದು ಕಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಅಳದು ತೂಗಿ ಕೆಲಸ ಮಾಡ್ತಕ್ಕಂಥದ್ದು ಕೇಂದ್ರ ಬಿಜೆಪಿಯ ನಾಯಕರ ಮೇಲೆ ಅನೇಕ ರೀತಿಗಳಿಂದ ಒತ್ತಡಗಳನ್ನ ಹೇರ್ತಾ ಬಂದಿರುವಂತ ಯಡಿಯೂರಪ್ಪ ಅಂಡ್ ಟೀಮ್ಗೆ ಈ ಬಾರಿ ಇಲ್ಲಿ ಧೋಖ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗ್ತಾ ಇದೆ. ಬಂಧುಗಳೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಎಲ್ಲ ಒಂದ್ ಕಡೆಯಿಂದ ಮೂಲೆ ಗುಂಪಾಗುವಂತ ಲಕ್ಷಣ ಕಾಣ್ತಾ ಇದೆನಾ ಅಂತಕ್ಕಂಥ ವಿಚಾರ ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಇದಕ್ಕೆ ಬಲಪಡಿಸಲು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಕೂಡ ಸಾಕಷ್ಟು ರೀತಿಗಳನ್ನ ಸಮ ವಹಿಸುತ್ತೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ತೋರಿಸಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿ ಪಕ್ಷ ಕಟ್ಟಂತೂ ಸುಮ್ಮನಲ್ಲೇ ಅಲ್ವಾ ಮಾತು. ಯಾಕಂದ್ರೆ ಅಲ್ಲಿ ಹಣನೂ ಬೇಕು, ತೋಳು ಬಲನೂ ಬೇಕು, ಅದೇ ರೀತಿಯಾಗಿ ಗಡ್ಸು ಗಮ್ಮತ್ತು ಕೂಡ ಬೇಕಾಗುತ್ತೆ ಅಂತಕ್ಕಂಥ ಮಾತು ವರಿಷ್ಠರು ಕೂಡ ನೆನಪಾಗಿದೆ. ಈಗ ಈ ಒಂದು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಬಸವನಗೌಡ ಟೀಮ್ಗೆ ಆಗೋದಿಲ್ಲ ಅಂತಕ್ಕಂಥ ಮಾತು ಕೇಂದ್ರದ ಮೇಲೆ ತರಲಾಗ್ತಾ ಇದೆ, ಕೇಂದ್ರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಯಡಿಯೂರಪ್ಪರು ಸಾಕಷ್ಟು ದುಡ್ಡು ಕಮಾಯಿಸಿದ್ದಾರೆ, ಯಡಿಯೂರಪ್ಪರ ಮಗ ಬಹಳಷ್ಟು ಹಣಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಅವರು ಏನೇ ಬೇಕಾದ್ರೂ ನಮ್ಮ ಪಕ್ಷಕ್ಕೆ ಅವರು ಸಮರ್ಪಕವಾಗಿ ಕೆಲಸ ಮಾಡಬಲ್ಲರು ಅಂತಕ್ಕಂಥ ಹೈಕಮಾಂಡ್ ವಿಚಾರಕ್ಕೆ ತಣ್ಣೀರಲು ಪ್ರಯತ್ನ ಪಡ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ಸೇರಿಕೊಂಡು ಒಂದು ಕಡೆ ಮಾಡ್ತಾ ಇದ್ರೆ, ತಣ್ಣೀರಿಳಿಸಲು ಯತ್ನಾಳ್ ಅಂಡ್ ಟೀಮ್ ಕೂಡ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಹೇಳಿ ಕೇಳಿ ಯಾವುದೋ ಒಂದು ರೀತಿಯಲ್ಲಿ ಸ್ಥಾನಮಾನಗಳನ್ನ ಪಲ್ಲಟ ಮಾಡಿದಾಗ ಬಿಜೆಪಿಗೆ ಹೊಡೆತ ಬೀಳದಂತೂ ಗ್ಯಾರಂಟಿ, ಪಕ್ಷ ಹಾಳದಂತೂ ಗ್ಯಾರಂಟಿ ಅಂತಕ್ಕಂಥ ಮಾತು ಅನೇಕ ಜನ ಬಿಜೆಪಿ ಕಾರ್ಯಕರ್ತರು ಒಂದು ಕಡೆ ಮಾತಾಡತೊಡಗಿದ್ರೆ, ಇನ್ನೊಂದು ಕಡೆಯಿಂದ ಇವ್ರು ನಮ್ಗೆ ಬೇಡವೇ ಬೇಡ, ಇವರ ಸವಾಸದಿಂದ ನಾವು ಕೆಟ್ಟ ಹೋಗಿದೀವಿ ಅಂತಕ್ಕಂಥ ಮಾತನ್ನ ಯತ್ನಾಳ್ ಅಂಡ್ ಟೀಮ್ ನೇರವಾಗಿ ಆರೋಪ ಮಾಡ್ತಾ ಇದೆ. ಬಂಧುಗಳೇ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಒಂದು ರೀತಿಯಿಂದ ಹೈಕಮಾಂಡ್ ಯಾವತ್ತೂ ಕೂಡ ಚರ್ಚೆ ಮಾಡಲೇ ಇಲ್ಲ. ಹೈಕಮಾಂಡ್ ತನಕ ಯಾರು ಹೋಗಿದ್ರ ಈ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡ್ರಿ ಅಂತಕ್ಕಂಥ ಮಾತು ಕೂಡ ಯಾರು ಹೇಳಿಲ್ಲ. ಹಾಗಾಗಿ ಈಗೇನು ದೆಹಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಈ ಚುನಾವಣೆ ಬಳಿಕ ಮಾಡ್ಬೇಕಂತ ಕರ್ತವ್ಯ ಈಗ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಸುಮಾರು ಎಷ್ಟು ದಿವಸ ಎಲ್ಲ ಅವರೆಲ್ಲ ಹೇಳಿಕೊಂಡಿದ್ದೆಲ್ಲ ಬರೀ ಬೋರ್ಡೆ ಮಾತುಗಳು. ಅವರಿಗೆ ಇವ್ರು ಬೈಯೋದು, ಇವರಿಗೆ ಅವ್ರು ಬೈಯೋದು, ಅವರಿಂದ ಇವ್ರಿಗೆ ಕಂಡ್ರೆ ಆಗಲ್ಲ, ಇವ್ರಿಗೆ ಕಂಡ್ರೆ ಅವರಿಂದ ಆಗಲ್ಲ ಅಂತಕ್ಕಂಥ ಮಾತು ಅದು ಬರೀ ಇಲ್ಲಿ ಗುಸು ಗುಸು ಕೇಳಿ ಬರ್ತಾ ಇತ್ತು. ಈಗ ಈ ಚೆಂಡನ್ನ ಹೈಕಮಾಂಡ್ ಅಂಗಳದಲ್ಲಿ ಬಿದ್ದಿದೆ. ಹಾಗಾಗಿ ಯಡಿಯೂರಪ್ಪ, BL ಸಂತೋಷ್ ಇವರಿಗೆ ಯಾವತ್ತೂ ಇದು ಆಗೋದೇ ಇಲ್ಲ. BL ಸಂತೋಷ್ ಅವರೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಬಿಜೆಪಿಯರು ಮಾತಾಡ್ತಾ ತೊಡಗಿದ್ದಾರೆ. ಆದರೆ BS ಯಡಿಯೂರಪ್ಪರ ಸುಪುತ್ರರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಪಕ್ಷದಿಂದ ರಾಜೀನಾಮೆ ಕೊಡ್ತಾರ ಅಥವಾ ಅವರೇ ಮುಂದುವರಿತಾರ ಅಂತಕ್ಕಂಥ ವಿಚಾರವನ್ನ ನಿಜಕ್ಕೂ ಹೈಕಮಾಂಡ್ ಕೂಡ ತಲೆನೋವಾಗ್ಬಿಟ್ಟಿದೆ. ಒಂದು ವೇಳೆ ಲಿಂಗಾಯತ್ ಪ್ಲೇ ಕಾರ್ಡ್ ಅನ್ನ ಅಪ್ಲೈ ಮಾಡಿದಂತ ಯಡಿಯೂರಪ್ಪ ಅಂಡ್ ಟೀಮ್, ನಾವು ಯಡಿಯೂರಪ್ಪನ ಬಿಟ್ರೆ ಪಕ್ಷ ಇರಲ್ಲ, ಪಕ್ಷ ಬಿಟ್ರೆ ಯಡಿಯೂರಪ್ಪ ಇರಲ್ಲ ಅಂತಕ್ಕಂಥ ಮಾತು ಮೊದಲೇ ಒಂದ್ಸರಿ ಕೇಳಿ ಬಂದಿತ್ತು. ಅದೇ ರೀತಿಯಲ್ಲಿ ಹಾಗೆ ನಡೆದೋಗಿತ್ತು. ಒಂದು ವೇಳೆ ಇಲ್ಲಿ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರೆ ಬಿಜೆಪಿ ಸೇಫ್ ಆಗಿರುತ್ತಾ ಅಥವಾ ಇಲ್ವಾ ಅಂತಕ್ಕಂಥದನ್ನ ಇಲ್ಲಿ ವಿಚಾರ ಮಾಡಬೇಕಾಗಿದ್ದು ಹೈಕಮಾಂಡ್. ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಬಹಳಷ್ಟು ತಲೆನೋವು ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಂದ್ ಕಡೆ ಯಡಿಯೂರಪ್ಪನೂ ಬಿಡಕ್ಕಾಗಲ್ಲ, ಒಂದ್ ಕಡೆ ಯತ್ನಾಳ್ ಟೀಮ್ಗೂ ಬಿಡಕ್ಕಾಗಲ್ಲ. ಒಂದು ವೇಳೆ ಯಡಿಯೂರಪ್ಪನೇ ಮಗನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಬಸವನಗೌಡ ಪಾಟೀಲ್ ಪಕ್ಷ ಬಿಡ್ತಾರೆ ಅಂತಕ್ಕಂಥ ಮಾತನ್ನ ನೇರವಾಗಿ ಅವ್ರ ಟೀಮು ಅಲ್ಲಲ್ಲಿ ಹೇಳ್ಕೊಂಡು ಬರ್ತಾ ಇದೆ. ಅವ್ರ ಈ ಕಡೆ ಕಾಂಗ್ರೆಸ್ ಸೇರ್ತಾರೋ, JDS ಸೇರ್ತಾರೋ ಅಥವಾ ಹೊಸ ಪಕ್ಷನೇ ಹೊರ ಹುಟ್ಟಾಕ್ತಾರೋ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಒಡೆದ ಹೋಳಾಗದಂತೂ ಗ್ಯಾರಂಟಿ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಹೀಗಾಗಿ ಬಹಳಷ್ಟು ರೀತಿಗಳಿಂದ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ನಡ್ಡಾ ಆಗಿರ್ಬೋದು ಅನೇಕ ವಿಚಾರಗಳನ್ನು ಮಾಡಿಕೊಂಡು ಹೇಗಪ್ಪ ಇದನ್ನ ನಿಭಾಯಿಸೋದು ಅಂತಕ್ಕಂಥ ವಿಚಾರಕ್ಕೆ ಬಂದು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ನನಗೆ 10 ನೋಟಿಸ್ ಕೊಟ್ಟರು ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಮಾತನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಮಿತಿಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ನೀ ಪಕ್ಷದಿಂದ ತೆಗೆದ್ರು ನಮಗೆ ಚಿಂತೆ ಇಲ್ಲ, ಪಕ್ಷದಿಂದ ಬಿಸಾಕಿದ್ರು ಚಿಂತೆ ಇಲ್ಲ,
ನಾವು ಮಾಡೋದಿಷ್ಟೇ, ಇಲ್ಲಿ ಯಡಿಯೂರಪ್ಪನ ಮಗನ್ ತೆಗಿಬೇಕು, ಅಲ್ಲಿರ್ತಕ್ಕಂಥ ಕಸ ಪರಕೆಗಳನ್ನು ತೆಗೆದು ಅದು ಕ್ಲೀನ್ ಮಾಡಬೇಕಾಗಿದೆ. ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ಅವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಸ್ಕೊಂಡು ತಮ್ಮ ರೀತಿಯಾಗಿ ಬೆಳವಣಿಗೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರ ಕೈಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಕೂಡ ಇಲ್ಲಿ ವಾದ ಮಂಡನೆ ಮಾಡಿದೆ. ಹಾಗಾದರೆ ಹೇಗಾದ್ರೂ ಮಾಡಿಕೊಂಡು ಈ ಡೆಲ್ಲಿ ಎಲೆಕ್ಷನ್ ಮುಗಿದ ನಂತರ, ವಿಧಾನಸಭಾ ಎಲೆಕ್ಷನ್ ಮುಗಿದ ನಂತರ, ರಿಸಲ್ಟ್ ಬಂದ ನಂತರ ನಿಮ್ಮ ಬಗ್ಗೆ ಚರ್ಚೆ ಮಾಡಲಾಗ್ತದೆ ಅಂತಕ್ಕಂಥ ಖಡಕ್ ವಾರ್ನಿಂಗ್ ಅನ್ನ ಇಬ್ಬರಿಗೂ ಕೊಟ್ಟು ಕಳಿಸಿತ್ತು ಕೇಂದ್ರ ಶಿಸ್ತು ಸಮಿತಿ ಮತ್ತು ಬಿಜೆಪಿ ಕೇಂದ್ರ ಸಮಿತಿಯವರು. ಆದರೆ ಇವತ್ತು ದೆಹಲಿ ಸರ್ಕಾರದಲ್ಲಿ ಎಲೆಕ್ಷನ್ ಆಯ್ತು, ರಿಸಲ್ಟ್ ಬಂತು, ಇನ್ನೇನಿದ್ರು ಕೂಡ ಅಲ್ಲಿ ಸರ್ಕಾರ ರಚನೆ ಆಗೋದಂತೂ ಬಿಜೆಪಿ ಪಕ್ಕ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕ ವಿಷಯಕ್ಕೆ ಬಂದಾಗ ಮಾತ್ರ ಇಲ್ಲಿ ಈ ಇಬ್ಬರ ಮಧ್ಯೆ ಬಿಟ್ಟು ಮೂರನೇವರು ಅಧ್ಯಕ್ಷ ಆಗ್ಲಿಕ್ಕೆ ಹೊರಟಿದ್ದಾರೆ. ಅವ್ರ್ಯಾರು ಅಂತಕ್ಕಂಥ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇರಬಹುದು. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತ್ ಕೋಟದಲ್ಲಿ ಸೋಮಣ್ಣ ಅವರು ಆದ್ರೆ 100% ಆಗಬಹುದು. ಯಾಕಂದ್ರೆ ಎಲ್ಲರ ಒಲವು ಕೂಡ ಸೋಮಣ್ಣನ ಮೇಲೆ ಇದೆ. ಸೋಮಣ್ಣವರು ಕೂಡ ನಿಭಾಯಿಸುವಂತ ಎಲ್ಲ ಶಕ್ತಿ ಅವ್ರ ಕಡೆ ಇದೆ. ಹಾಗಾಗಿ ಈ ಯಡಿಯೂರಪ್ಪನ ಮಗನು ಬೇಡ, ಯತ್ನಾಳು ಬೇಡ, ಇಬ್ಬರ ಮಧ್ಯದಲ್ಲಿ ಇನ್ನೊಬ್ಬ ಲಿಂಗಾಯತನೇ ಪ್ಲೇ ಕಾರ್ಡ್ ಮಾಡಬೇಕು ಅಂತಕ್ಕಂಥ ವಿಚಾರ ಕೂಡ ಕೇಂದ್ರದ ಸಮಿತಿ ಪರಿಪಾಲನೆ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಕೇಂದ್ರ ಸಮಿತಿ ಮಾಡಿರುವಂತಹ ಈ ಪ್ರೀ ಪ್ಲಾನ್ ನಲ್ಲಿ ಸೋಮಣ್ಣ ಅವರು ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಬಸವರಾಜಗೌಡ ಪಾಟೀಲ್ ಯತ್ನಾಳು ಇರಬೇಕು, ಯಡಿಯೂರಪ್ಪರ ಮಗ ವಿಜೇಂದ್ರ ಇರಬೇಕು, ಅದಾನಂತರ ನಮ್ಮ ಪಕ್ಷನು ಸುಗಮವಾಗಿ ನಡಿಬೇಕು ಅಂತ ಪ್ಲಾನ್ ಏನಾದರೂ ಕೇಂದ್ರ ಸಮಿತಿ ಆಲೋಚನೆ ಮಾಡಿದರೆ ಅಲ್ಲಿ ಮತ್ತೊಬ್ಬ ಲಿಂಗಾಯತರನ್ನ ತಂದಿ ಕೂಡಿಸುವಂತ ಕೆಲಸ ಮಾಡ್ತಾರೆ. ಈ ಹಂತ ಪರಿಸ್ಥಿತಿಯಲ್ಲಿ ಒಂದು 3 ಹೆಸರು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಬಿ ಸೋಮಣ್ಣ ಆಗಿರ್ಬೋದು, ಹಾಗೂ ಇನ್ನು ಕೆಲವರು ಇದ್ದಾರೆ. ಅವರೆಲ್ಲ ಅಲ್ಲಿ ಪ್ಲೇ ಕಾರ್ಡ್ ಅನ್ನ ಅಪ್ಲೈ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಚುನಾವಣೆ ನಡೆದರೆ ಯಡಿಯೂರಪ್ಪರ ವಿರುದ್ಧವಾಗಿ ಬಂಡಾಯದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ರಾಜ್ಯಾಧ್ಯಕ್ಷ ಆಗಿ ಗೆಲ್ಲದಂತೂ 100% ಸತ್ಯ ಅಂತಕ್ಕಂಥ ಮಾತನ್ನ ಇವತ್ತು ಇಲ್ಲಿ ಬಿಜೆಪಿ ಎಲ್ಲ ಮುಖಂಡರಲ್ಲ, ಆದರೆ ಹೊರಗಡೆ ಯಾರು ಬರ್ತಾ ಇಲ್ಲ, ಯಡಿಯೂರಪ್ಪನ ಹಂಚಿಕೊಂಡು ಯಾರು ಬರ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ನಲ್ಲಿ ಬಹಳಷ್ಟು ಗೊಂದಲ ಗೂಡಾಗಿರುವಂತಹ ಕರ್ನಾಟಕದ ಸಮಸ್ಯೆ ತಲೆನೋವಾಗ್ಬಿಟ್ಟಿದೆ ಕೇಂದ್ರ ಸಮಿತಿಯವರು ಕೂಡ. ಯಾಕಂದ್ರೆ ನಡ್ಡಾ ಅವರು ಬರಬೇಕು, ಇಲ್ಲಿ ಅದಾದ ನಂತರ ಅಮಿತ್ ಶಾ ಬರಬೇಕು, ಅದಾದ ನಂತರ ಹೇಳಿಕೊಂಡು ನಡಿಬೇಕೆಂಬ ವಿಚಾರದಲ್ಲಿ ಹೋಗಬೇಕಾದ ರೀತಿಯಲ್ಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರಣಕ್ಕೂ ಅಂಜದೆ, ಅಳುಕದೆ, ಎದೆಗುಂದದೆ ಕೇಂದ್ರದ ಸಮಿತಿ ಮುಂದೆ ವಾದ ಮಂಡನೆ ಮಾಡಿದ್ದಾರೆ. ನೀವೇನೇ ಮಾಡಿದ್ರು ಕೂಡ ಯಡಿಯೂರಪ್ಪನ ಮಗನ ತೆಗೆದು ಮಾತಾಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಡಿಯೂರಪ್ಪನ ಮಗ ತಲೆದಂಡ ಆಗೋದಂತೂ ನಿಶ್ಚಿತವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಮತ್ತು ಒಂದು ವೇಳೆ ಯಡಿಯೂರಪ್ಪನ ಮಗನ ತಲೆದಂಡ ಆದರೆ ಇಲ್ಲಿ ಹೈಕಮಾಂಡ್ ಪ್ರಕಾರ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷ ಆಗ್ಲಿಕ್ಕೆ ಅರ್ಹರಲ್ಲ ಅಂತಕ್ಕಂಥ ಮಾತು ಕೂಡ ಅವರು ಇಟ್ಕೊಂಡಿದ್ದಾರೆ. ನಾವು ಹೈಕಮಾಂಡ್ ಏನ್ ಹೇಳ್ತೀವಿ ಅದನ್ನ ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿದ್ದಾರೆ. ಅದಕ್ಕೂ ಬಸನಗೌಡ ಪಾಟೀಲ್ ಅವರು ಕೂಡ ಒಪ್ಪಂತ ಮಾತು ಆಗಿರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ಬಸನಗೌಡ ಪಾಟೀಲ್ ಒಂದೇ ಪಾಯಿಂಟ್ ಅಜೆಂಡಾ ಏನಪ್ಪಾ ಅಂದ್ರೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಬೇಡ ಬಿಜೆಪಿ ಪಕ್ಷಕ್ಕೆ ಅಂತಕ್ಕಂಥ ಮಾತು ಅಲ್ಲಿದೆ. ಆ ಮಾತನ್ನ ತೆಗೆದುಬಿಟ್ರೆ ಬಸನಗೌಡ ಪಾಟೀಲ್ ಅಂಡ್ ಟೀಮ್ ಕೂಡ ಇಲ್ಲಿ ಉಳ್ಕೊಳುತ್ತೆ. ಮತ್ತು ಯಡಿಯೂರಪ್ಪನ ಮಗನ ಕೂಡ ತೆಗೆದ್ರೆ ಯಡಿಯೂರಪ್ಪ ಕೂಡ ಅಲ್ಲಿ ಶಿಸ್ತು ಸಮಿತಿ, ಕೇಂದ್ರದ ಶಿಸ್ತು ಸಮಿತಿ ಇರಲ್ಲ, ಆ ಶಿಸ್ತು ಸಮಿತಿ ಇರ್ತಕ್ಕಂಥ ಅಲ್ಲಿ ಯಡಿಯೂರಪ್ಪರು ಕೂಡ ಇರ್ತಾರೆ, ಅದಾದ ನಂತರ ಅವ್ರ ಮಗನೂ ಕೂಡ ಇರ್ತಾರೆ. ಇನ್ನೊಬ್ಬರನ್ನ ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಬಹುಮುಖ್ಯವಾದಂತ ಆಯ್ಕೆ ಏನಪ್ಪಾ ಅಂದ್ರೆ ವಿ ಸೋಮಣ್ಣ ಅವರು ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಹೊರಹೊಮ್ಮೋದಂತೂ 100% ಸತ್ಯವಾದ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ರೀತಿಯಾಗಿ ಗೊಂದಲಗಳ ನಿರ್ಮಾಣ ಮಾಡಿಕೊಂಡ್ರೆ ಬಿಜೆಪಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಗೆದ್ದುಕೊಂಡು ಬಂದು ಅಧಿಕಾರ ಹಿಡ್ತಾ ಇದ್ರೆ ಕರ್ನಾಟಕದಲ್ಲಿ ಒಡೆದು ಹೋಗ್ತಿರುವಂತಹ ಪಕ್ಷ ಆಗ್ತಾ ಇದೆ ಅಂತಕ್ಕಂಥ ಬ್ಯಾಡ್ ವಿಚಾರವನ್ನ ಬಿಜೆಪಿ ಪಕ್ಷ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಅಲ್ಲಿ ಪ್ಲೇ ಕಾರ್ಡ್ ಅನ್ನ ಉಪಯೋಗಿಸಬೇಕಾಗಿದೆ. ಬಿಜೆಪಿ ಪಕ್ಷದಿಂದ ಲಿಂಗಾಯತರ ಕೋಟದಲ್ಲಿ ಕೊಡಬೇಕಂತ ಅನಿವಾರ್ಯಕ್ಕೆ ಬಂದಾಗ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಮಾತಿಗೆ ಒಪ್ತಾರೆ ಮತ್ತು ವಿಜೇಂದ್ರ ಕೂಡ ಒಪ್ತಾರೆ ಅಂತಕ್ಕಂಥ ಮಾತು ನಡ್ಡಾ ಮತ್ತು ಅಮಿತ್ ಶಾ ಅವರ ಬಾಯಿಂದ ಹೊರಬೇರಬೇಕಾಗಿದೆ. ಹೊರ ಬರ್ತಕ್ಕಂಥ ಮಾತೇನಪ್ಪ ಅಂದ್ರೆ ಲಿಂಗಾಯತ್ ಪ್ಲೇ ಕಾರ್ಡ್ ಉಪಯೋಗಿಸಲೇಬೇಕಾದ್ರೆ ಲಿಂಗಾಯತ್ ಮತಗಳನ್ನ ಹಿಡ್ಕೊಳ್ಳೇಬೇಕಾಗಿದ್ರೆ ಬಹಳಷ್ಟು ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಲಿಂಗಾಯತರ ಮತಗಳನ್ನ ಹಿಡ್ಕೊಳ್ಳೇಬೇಕಾದ್ರೆ ಮತ್ತೆ ಅಲ್ಲಿ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಆಗಲೇಬೇಕು ಅಂತಕ್ಕಂಥ ವಿಚಾರ ಕೂಡ ಹೈಕಮಾಂಡ್ ಮತ್ತು ಬೇರೆ ಬೇರೆ ಮುಖಂಡರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸುದ್ದಿ ನಿಮಗೆ ಏನನ್ನಿಸ್ತು, ಹೇಗಾಯ್ತು
ಏನನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವರದಿನ ನಿಮ್ಮ ಮುಂದೆ ನಾವು ತಲುಪಿಸಿದ್ದೀವಿ. ಈ ಸುದ್ದಿ ಯಾರ್ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಬಂದವಳೆ ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.